ತಾಳಗುಪ್ಪ ಮೈಸೂರು ಡೈಲಿ ಎಕ್ಸ್‌ಪ್ರೆಸ್ ರೈಲು ಮಲ್ಲೇಶ್ವರಂ ನಿಲ್ದಾಣದಲ್ಲಿ ತಾತ್ಕಾಲಿಕ ನಿಲುಗಡೆ ಮುಂದುವರೆದಿದೆ. ರೈಲು ಸಂಖ್ಯೆ 16228 ತಾಳಗುಪ್ಪ ಮೈಸೂರು ಡೈಲಿ ಎಕ್ಸ್‌ಪ್ರೆಸ್ ರೈಲು ಈ ಹಿಂದೆ ಮಲ್ಲೇಶ್ವರಂ ನಿಲ್ದಾಣದಲ್ಲಿ 1 ನಿಮಿಷ ತಾತ್ಕಾಲಿಕ ನಿಲುಗಡೆ ಒದಗಿಸಲಾಗಿತ್ತು. ಈ ಸೌಲಭ್ಯವನ್ನು ಮಾರ್ಚ್ 31, 2025 ಮುಂದುವರಿಸಲಾಗುತ್ತಿದೆ. ಜೊತೆಗೆ ಬಾಗೇಶಪುರದಲ್ಲಿ ಮೇಂಟೆನೆನ್ಸ್ ಕಾಮಗಾರಿ ಹಿನ್ನೆಲೆ ಮೈಸೂರು ತಾಳಗುಪ್ಪ ಕುವೆಂಪು ಎಕ್ಸ್‌ಪ್ರೆಸ್ ರೈಲು ಜನವರಿ 27 ಹಾಗೂ ಫೆಬ್ರವರಿ 10ರಂದು 50 ನಿಮಿಷ ತಡವಾಗಿ ಸಂಚರಿಸಲಿದೆ ಅಂತ ರೈಲ್ವೆ ಇಲಾಖೆ ತಿಳಿಸಿದೆ. ಖೋ-ಖೋ ವಿಶ್ವಕಪ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಕರ್ನಾಟಕದ ಸ್ಪರ್ಧಿಗಳನ್ನು ಅಭಿನಂದಿಸಲಾಗಿದೆ. 2025ರ ಪುರುಷರ ಹಾಗೂ ಮಹಿಳಾ ಖೋ-ಖೋದಲ್ಲಿ ರಾಜ್ಯದ ಎಂಕೆ ಗೌತಮ್ ಹಾಗೂ ಚೈತ್ರಾ ಅವರನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಭಿನಂದಿಸಿದ್ದಾರೆ. ನವದೆಹಲಿಯ ಬೃಹತ್ ಕೈಗಾರಿಕೆ ಸಚಿವಾಲಯಕ್ಕೆ ಆಟಗಾರರಾದ ಎಂಕೆ ಗೌತಮ್ ಹಾಗೂ ಚೈತ್ರಾ ಮತ್ತು ಅವರ ಕೋಚ್ಗಳಾದ ಸುಮಿತ್ ಭಾಟಿಯಾ ಹಾಗೂ ತಂಡದ ಮ್ಯಾನೇಜರ್ ರಾಜಕುಮಾರಿ ಅವರನ್ನ ಬರಮಾಡಿಕೊಂಡ ಸಚಿವರು ಎಲ್ಲರನ್ನೂ ಗೌರವಪೂರ್ವಕವಾಗಿ ಸನ್ಮಾನಿಸಿದ್ದಾರೆ. ವಿಜಯನಗರದ ಹಂಪಿಯ ತುಂಗಭದ್ರಾ ನದಿ ನಡುಗಡ್ಡೆ ಮೂಲ ಕೃತಿಕಾ ಬೃಂದಾವನ ಪೂಜೆಗೆ ಅವಕಾಶ ಸಿಕ್ಕಿದೆ. ಮಂತ್ರಾಲಯ ಮಠಕ್ಕೆ ಕೋರ್ಟ್ನಲ್ಲಿ ಪೂಜೆಗೆ ಅವಕಾಶ ನೀಡಿ ಆದೇಶ ನೀಡಿದೆ. ಧಾರವಾಡದ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಪೂಜೆಗೆ ಅವಕಾಶ ನೀಡಿ ಆದೇಶ ಹೊರಡಿಸಿದೆ. ಕಳೆದ 26 ವರ್ಷಗಳ ಹೋರಾಟದ ಫಲವಾಗಿ ಮಂತ್ರಾಲಯ ಮಠಕ್ಕೆ ಪೂಜೆಗೆ ಅವಕಾಶ ದೊರಕಿದ್ದು, ಈ ಬಗ್ಗೆ ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಸ್ಪಷ್ಟನೆ ನೀಡಿದ್ದು, ಮಂತ್ರಾಲಯ ಮಠವು ಈವರೆಗೆ ಮಠಗಳಲ್ಲಿನ ಆರಾಧನಾ ವಿಚಾರವಾಗಿ ಯಾವುದೇ ಮಠಗಳ ಮೇಲೆ ಕೇಸ್ಗಳು ಹಾಕಿಲ್ಲ. ಸ್ವಾರ್ಥ ಅಸೂಯೆಯಿಂದ ಇನ್ನೊಂದು ಮಠಗಳ ಮೇಲೆ ನಿಷೇಧಾಜ್ಞೆ ಕೇಸ್ಗಳು ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದವರೇ ಮೇಲಿಂದ ಮೇಲೆ ಕೋರ್ಟ್ಗೆ ಹೋಗ್ತಾರೆ ಅನ್ನೋ ತಪ್ಪು ಮಾಹಿತಿ ನೀಡಿದ್ದಾರೆ. ತಪ್ಪು ಮಾಹಿತಿಗೆ ಯಾವುದೇ ಅವಕಾಶ ಇಲ್ಲ ಅಂತ ಶ್ರೀಗಳು ಹೇಳಿಕೆ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.